ಬಾ ಜಲ್ದಿ ಬಾ ಒಳಗ. ಮತ್ ಯಾರ ನೋಡಿಗಿಡಾರತ್ತೀನಿ. ಈಗ ಎಲ್ಲಾರು ಮುಕ್ಕೊಂಡಾರ ತೋರಿಸ್ತೀನಿ ಬಾ. ಇವ ಅಟ್ಟೆ ಕದ್ಲೆ ಮಾತಾಡ್ತಿ. ನೀನ್ ಯಾರ ಬಂಗಾರ ತುಡು ಮಾಡ್ಕೊಂಡೇನ? ನಿಮ್ಮ ಒಂದ್ ಐತಿ ನೀ ತೋರಿಸ್ತಿ. ಅದಕ್ಯಾಕ್ ಮತ್ ಯಾರ ನೋಡ್ಯಾರ ಬಾ ತೋರಿಸ್ತೀನಿ ಅಂತಿ. ಹುಂಬಿದ್ದಂಗ ನೋಡ್ ನೀನ್. ಅವಳು ನಮ್ಮ ಒಂದೇ ಹೌದು. ಅದ್ರ ಮೇಲೆ ಎಷ್ಟು ಮಂದಿ ಕಣ್ಣು ಬಿದ್ದೈತಿ ಅತ್ ಗೊತ್ತೈತಿ ನನಗ. ನೋಡಿ ನೋಡಿ ಮತ್ತ ಮಂದಿ ಪಾಲ್ ಮಾಡಾಕ್ ಇರ್ತೈತೇನ? ಸುಮ್ ಕುಂದ್ರ ನಡಿ, ಅಲ್ಲಿ ಕುಂದ್ರ ನಡಿ ತೋರಿಸ್ತೀನಿ. ತಡಿ ಬಾಗ್ಲ ಹಾಕ್ತೀನಿ. ಮತ್ ಯಾರ ಪಟ್ಟನೆ ಬಂದ ಬಿಡ್ತಾರ ಬೇಕತ್ಲೆ. ನಮ್ಮ ಒಂದು ಏನ್ ದೊಡ್ಡ ಖಜಾನೆನೇ ಇದ್ದಂಗ ಮಾಡಕತ್ತ ಇಟ್ ಬಂಗಾರ ಇಟ್ಕೊಂಡ್. ಅಷ್ಟಕ್ಕೆ ಇಟ್ಟೆಲ್ಲಾ ಊರ್ ಉದ್ದಗಲೆಲ್ಲ ಭಾಷಣ ಬಿಯ್ಯಾಕತ್ತ. ನನಗ್ ಹೇಳ್ತಿ ಸಪ್ಪಳ ಮಾಡ್ಬೇಕಂತ ಬಾಗ್ಲಾನ ಒಂದು ಅಳತಿ ಸಪ್ಪಳ ಆಕೈತಿ. ಬಾಗ್ಲ ಸಪ್ಪಳ ಆದ್ರ ಆಗೋಲ್ಯಕ್ ಬಿಡು. ಅದೇನ್ ಪರಕ್ ಬೀಳೋದಿಲ್ಲ. ಏನ ಅರ್ಬಿ ಚೇಂಜ್ ಮಾಡತಾರನ, ಅದಕ್ಕ ಬಾಗ್ಲಾಗಿಲ್ಲ ಹಾಕ್ಯಾರ, ಇಲ್ಲ ಮಕ್ಕೊಂದಾಳನ ಅತ್ತಂದು ತಿಳ್ಕೊತಾರ. ಸುಮ್ ಕುಂದ್ರ. ಅಲ್ಲ ಇಷ್ಟು ದಿನ ಬಂದಿನಿ ಕೊನೆಗೆ ನಮ್ಮವ್ ಇಂತ ಒಂದು ಬಂಗಾರ ತೆಗೆದಿಟ್ಟಿದ್ದು ನನಗ್ ಗೊತ್ತಾಗ್ಲಿಲ್ಲಲ್ಲ. ಎಷ್ಟು ಮಾಡಿರ್ಬೇಕು ನೋಡ್ ನಮ್ಮ ಅವ್ವ. ಶಿಲ್ಪಕ್ಕ ನಾ ಹೇಳಿದ್ನಿಲ್ಲ ನೀನ್ ಯಾಕೆ ಸಣ್ಣ ಅತ್ತಿ ಹಾಳಾಕತ್ತಿದ್ಲು, ಹಿಂಗ್ ಬಂಗಾರ ವಿಚಾರ ಹಂಗ ಹಿಂಗ್ ಹೇಳಿದ್ನಲ್ಲ. ಬಾಯ್ಲಿ ಅತ್ತಿ ಅಕ್ಕ ಬಾಗ್ಲ ಹಾಕ್ಯ ಏನ್ ಮತ್ತ ಆರ್ತಿನ ಒಳಗ್ ಹೋಗ್ಯ. ನಾವೆಲ್ಲಾರು ನಿದ್ದೆ ಮಾಡಕತ್ತೇವತ್ತ ಸುಮ್ ಕೂತಾರವ್ರು. ಆಚೆ ಕಡೆ ಕಿಟಕಿ ಹೋಗಿ ನೋಡುನ ಬಾ ಹಂಗಾರ. ಇವ ಎದಕ್ ಬೇಕ್ ಬಿಡ, ಸುಮ್ಮನೆ ಮತ್ತೇನರಿ ನೋಡಿದ್ರ ಸುಮ್ಮನೆ ಹುಯ್ಯ ಜಗಳ ತೆಗಿತಾವು. ನೀನು ಹಿಂಗ ಮಾತಾಡ್ತಲ್ಲ. ಅವ್ರವ್ವ ಅಂದು ಮತ್ತೆ ಇಬ್ಬರಿಗೆ ಹೋಗ್ಬೇಕಿಲ್ಲ. ಅತ್ತಿ ಬರೀ ತಂದೆ ಬರೀ ಅಟ್ಟೆ ಇಟ್ಕೊಂಡ್ ಕೂತೇನು ಅಂದ್ರೆ ಅವ್ರಿಗೆ ಅವ್ರವ್ವ ಐತಿ ಮತ್ ಸಂಕಟ ಆಗುದೇ ಇಲ್ಲ. ತಂದ್ ಏನಾರೇ ಗಂಡನ ಮನಿ ತಂದ್ ಏನಾರ ಕೊಡ್ತೀನಿ ಅಂದ್ರೆ ಅದು ಬೇರೆ. ಇದು ಮೋಸ ಅಲ್ಲನ? ನೀ ಹೇಳೋದು ಬರಬ್ಬರಿನೇ ಬಿಡು. ಆಯ್ತು ನಡಿವಾ, ನಿನ್ ಮಾತು ಯಾಕೆ ಇದು ಮಾಡೋದು, ನೋಡು ನಡಿ ನಿಂದರೆ ಆಗ್ಲಿ. ಬಾಬಾ ಈ ಕಡೆ ಸಪ್ಲಿಲ್ಲಾರ್ದಂಗ್ ಬಾ. ಏನು ಕಾಣಲ್ಲೇ ಇತ್ತಲ್ಲ, ಪಡೆದ ಒಂದು ಮರಿ ಹಾಕ್ಬಿಟ್ಟೈತಿ. ತಡಿ ತಡಿ ಬಾ, ಬಾಯಿ ಮಾಡ್ಬೇಡ, ಸ್ವಲ್ಪ ಸರಿಸ್ತೀನಿ ತಡಿ. ತಡಿ ಪೂರಾ ಸರಿಸಿದ್ರೆ ಕಾಣ್ತೈತಿ. ಒಂದೀಟ್ ಇಲ್ಲೇ ಹಿಂಗ ಹೊಲಿ ಹುಚ್ಚದಂಗ ಐತಿ, ಅಲ್ಲೇ ಪಳ್ಣ್ಯಾಗ ನೋಡು. ನೋಡಿ ಏನ ತೆಗಿಯಾಕ ಹತ್ತಿ. ಎಷ್ಟೊತ್ತು ಬೇಕು ತೊಂಬಾ. ಯವ್ವಾ ಇಷ್ಟು ಬಂಗಾರ ಅಲ್ಬೇ, ಒಂದಿನ ಇಟ್ಟು ತಿರುಗಿ ಇಟ್ಟು ದೊಡ್ಡಕ್ಕೆ ಆದೆ ನಾನು. ತಿರುಗಿ ಮಗಳು ಬಂದ್ಲ ನನಗ, ಒಂದಿನ ತೋರ್ಸಿಲ್ಲಲ್ಬೇ ಇಟ್ಟು ಬಂಗಾರ. ಎಲ್ಲರೂ ಇಟ್ಟಿರ್ಬೇಕಾಯ್ತು. ಒಂದಿನಾರ ಹಾಕೊಳಕರೆ ಕೊಟ್ಟೆ ನೀ ನನಗ. ನೋಡಲಿ ಬಂಗಾರ ನೋಡ್ದೇನ ಇಷ್ಟ ಇಟ್ಕೊಂಡು. ಪಾಪ ಸಣ್ಣ ಅತ್ತಿಯಾಗಿ ಅವ್ರ ಪಾಲಿಂದ ಅವ್ರು ಕೊಡ್ಬಿಟ್ಟು ತಾನೇ ಎಲ್ಲ ನುಂಗಿ ನೀರ್ ಕುಡಿದೇನ ತಾಣ ಮತ್ತಿ. ಹೌದಲ್ಲ, ಅರ್ಧ ದನಿ ಕೇಳ್ದಂಗ ಆಗ್ಲಿಲ್ಲ ಆರ್ತಿ. ಯಾರಿಲ್ಲ ಅದೇ, ಯಾರಿಲ್ಲ. ತಡಿಯವ ನೋಡ್ತೀನಿ. ಇಲ್ಲ ಯಾರಿಲ್ಲ. ವಾ ಅತ್ತಿ ಹಿಂಗದ ಅನ್ನೋದು ಗೊತ್ತಾಗ್ಲಿಲ್ಲ ಬಿಡು ನನಗ. ಅಲ್ಲ ಇಟ್ಟೋಕೊಂಡ್ ಬಂಗಾರ ಬಳಿ ಅದಾವ್, ಪೆಂಡಲ್ ಅದಾವ್, ಏನ ಸರ ಏನೇನು ಅದಾವಲ್ಲ. ಮತ್ತ ಅದಕ್ಕೆ ಆಕಿ ಸಣ್ಣ ಅತ್ತಿ ಅಷ್ಟು ಹೊಟ್ಟು ಉರಿಯಾಕತೈತಿ. ನಮ್ಮ ಅವನ್ ಬಂಗಾರ ನನಗೂ ಸೇರ್ಬೇಕಲ್ಲ, ಎಲ್ಲ ತಾನೇ ಇಟ್ಕೊಂಡ್ ಕೂತಾಳ ನಮ್ಮ ಅಕ್ಕ ತಂದಕಿ ಹೊಟ್ಟು ಉರಿಯಾಕತೈತಿ. ನೋಡು, ಯಾರ ಮುಂದೆ ಬಾಯ್ ಬಿಡಕ್ ಹೋಗ್ಬೇಡ. ಏನ್ ಮಾಡಿದ್ರು ನಿನ್ ಸಂಬಂಧ ಇಲ್ಲ. ನೀನೇ ನನ್ ಮಗಳು. ನಾಳೆ ನಾ ಇಲ್ಲಂದ ಕಾಲಕ್ಕೆ ಎಲ್ಲ ನಿನ್ಗೆ ಇವು. ನಿನ್ ಬಾಯಾಗ ಮಾತು ನಿಂದಿರುದಿಲ್ಲ. ಅದಕ್ಕೆ ಊರ್ ಮಂದಿ ಮುಂದೆಲ್ಲ ನಿಮ್ಮ ಅಣ್ಣದೇವ್ರ ಮುಂದೆ, ಅವ್ರ ಮುಂದೆ, ಇವ್ರ ಮುಂದೆ ಹೇಳ್ಕೊತ ಹೊತ್ಕೆತ್ತೆ ನಿನಗೆ ಹೇಳಿದ್ದಿಲ್ಲ. ಬಾಯಿ ಮುಚ್ಚಿ ಸಾಕಿನ. ನೋಡಿ ಇದ್ರಾಗ ಯಾರಿಗಾರ ಹೇಳ್ಬೇಡ. ಮೊದ್ಲೇ ಹಳಿ ಕಾಲದ ಬಂಗಾರ ಮನಾರ್ ಕಿಮ್ಮತ್ತಿಂದ ಐತಿ. ಈಗಿನ ರೇಟಿಗೆ ಬೇಕಾದಂಗ ಐತಿ. ನಾ ಏನ್ ಮಾಡಿನಂದ್ರ, ಇವ್ ಬಂಗಾರ ಇನ್ನ ಮನೆಗೆ ಇಟ್ಕೊಂಡ್ರ ನಮ್ಗ ತೊಂದ್ರೆ ಆಕೇತಿ. ಅಲ್ಬೇ ಬಂಗಾರ ಮನೆಗೆ ಇಟ್ಕೊಂಡ್ರ ನಮ್ಗೆ ತೊಂದ್ರೆ ಆಕೇತಿ ಅಂದ್ರ ಇಲ್ಲ ಅಂದ್ರೆ ಕೊಟ್ಬಿಡ್ತಿ ಅಂಚಿಗೋಗ. ಏನ್ ಮಾಡ್ತಿ ಮತ್ತೆ? ಅಲ್ಲ ಇಷ್ಟು ದಿನ ಕಾಪಾಡ್ಕೊಂಡ್ ಬಂದಿ ಕೊಟ್ಬಿಡ್ತ್ಯಾ? ಅಯ್ಯ ಒಂದ್ ಏನ್ ತಡಿ, ಇಷ್ಟು ದಿನ ಕೊಡ್ಲಾರ್ದಕ್ಕಿ ಕೊಟ್ಬಿಡ್ತೀನಿ ನಾನು. ಹುಚ್ಚಿಗೆ ಚಿಡದೈತ್ ನನಗ. ತಡಿ ಹೇಳ್ತೇನಾರ ಪುರ್ಸತ್ತಿಲ್ಲ ನನಗ. ಮತ್ತೆ ಏನ್ ಮಾಡ್ತಿ? ಅಲ್ಬೇ ಇಷ್ಟೋಕನ ಬಂಗಾರ ಇಷ್ಟು ಚಂದ ಐತಿ, ನನಗ್ ಒಂದಿನಾರ ಹಾಕೊಳಕ್ ಕೊಡ್ಬೇಡ ಅನ್ಬೇ. ನೀವ್ ನೋಡ್ಬೇ ಎಷ್ಟ್ ಚಂದ ಅದಾವು ಬೆಂಡಲಿ. ನಾ ಒಂದಿನ ಹಾಕೊಳ್ಳೆ. ಬಳಿನೂ ಎಷ್ಟ್ ಚಂದದ ನಿನ್ ಕೈಯಾಗ ಇದ್ದಿದ್ದು. ವಾ ಈ ಬಳಿ, ಕಿವ್ಯಾಗಿನು ಅವಲಕ್ಕಿ ಸರ, ಇವೆಲ್ಲ ಹಾಕೊಂಡು ಅಲಂಕಾರ ಮಾಡ್ಕೊಂಡ್ರೆ ಎಷ್ಟು ಚಂದ ಕಾಣ್ತೀನಿ ಗೊತ್ತನ. ದೀಪಾವಳಿ ಅದಕ್ಕೆ ಇದಕ್ ಬಂದಾಗ ಒಂದಿನಾರ ಹಾಕೊಳಕ್ ಕೊಡ್ಬೇಕಿಲ್ಬೇ ನನಗ. ಒಟ್ಟ ಸುಳ್ವಿ ಹತ್ತಿಸ್ ಕೊಟ್ಟಿಲ್ ನೋಡ್ ನೀ. ಎಷ್ಟು ಬೆರಿಕಿದ್ಯಲ್ಲ. ನೀ ಹಿಂಗದಿ ತಂದೆ ನಿನಗೆ ಏನು ಹೇಳಿದ್ದೆ ಇಲ್ಲ ನಿನಗ. ನೋಡು ಪುರ್ಸತಿ ಹಾಕೋತಿನ್ಬೇ ಅಂತ ಹತ್ತಿ ಬೀಳ್ತೀವಿ ಒಂದ್ಸಲ. ಯಾರಿಗಾರ ಗೊತ್ತಾಯ್ತಂದ್ರ ಇವೆಲ್ಲಿಯೂ ಬಂದು ನಿಮ್ಮ ಅಪ್ಪಗೂ ಗೊತ್ತಿಲ್ಲ, ನಿಮ್ಮ ಅಣ್ಣಗೂ ಗೊತ್ತಿಲ್ಲ. ಇಷ್ಟು ದಿನ ಎಲ್ಲಾರು ನೀವೆಲ್ಲಿ ಬಂದು ಏನ್ ಕಷ್ಟ ನಷ್ಟ ಇದ್ದಾಗ ಆಯ್ತಾ ಬಾ ಮಾಡ್ಬಿಡೋನು, ಇಲ್ಲ ಒತ್ತಿ ಇಡೋನು, ರೊಕ್ಕ ಅರ್ಜೆಂಟ್ ಬೇಕಾಗಿ ಅಂದ್ರೆ ಏನ್ ಮಾಡ್ತಿ? ಇಲ್ಲ ಬೇ, ಪಾಲ್ಸಿ ಹಾಕೊಂಡ್ ಇವತ್ತು ಹೇಳುದು. ಸುಮ್ಮಿರು. ಪಾಲ್ಸಿದು ನಕಲಿದ್ ಪಾಲ್ಸಿದ್ಕ ಕರೆ ಗೊತ್ತಾಗುದಿಲ್ಲ ಮಾಡಿನ. ಅವು ಗೊತ್ತಾಗತ್ತಾವ.
ಏನ ಈಗ ಇನ್ನೊಂದ್ ಹೇಳ್ತೀನಿ. ನಿಮ್ಮ ಅಣ್ಣಗ ಸಂತುಗ ಆ ಬಿಸಿನೆಸ್ ಮಾಡ್ತೀನಿ ಈ ಬಿಸಿನೆಸ್ ಮಾಡ್ತೀನಿ ಅಂತ ಬೇರೆ ಅನ್ನಕತ್ತಾನ. ಅದಕ್ಕ ರೊಕ್ಕ ಬೇಕಾಗ್ಯಾವ. ಅವನೇ ಅದನ್ನ ಹಂಗ ಹಿಂಗ ಓಡಾಡಕತ್ತಾನ. ಏನ ಅಂತದ್ರಾಗ ನಾ ಈಗ ಏನಾರ ಇದು ಮಾಡಿ ಈಗ ಬಂಗಾರದವನ ಹೆಂಗು ತಾಬೆ ಮತ್ತಿಟ್ಟೆಲ್ಲ ಓಡಾಡಕತ್ತೀನಿ. ಇಟ್ಟೈತ್ ನಂದು ನಿಂಗ್ ಸಹಾಯ ಮಾಡ್ಬೇಕು ಅನ್ನೋದು ನಿನ್ನ ಮನಸ್ಸಿನಾಗ ಬರ್ಲಿಲ್ಲಲ್ಲ ತಂದು ಸುಮ್ಮನೆ ಕೆಟ್ಟ ಭಾವನೆ. ಅವ ಮೊದ್ಲೇ ಕೆಟ್ಟ ಕುಡುಕ. ಈಗ ಹೋಗಿ ಇದೊಂದಿಟ್ಟು ಇದ್ದಿದ್ದು ಬಂಗಾರ ಒಂದಿಟ್ಟು ಮಾರಿ ಕೂತ್ ಬಿಟ್ನಂದ್ರ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕೊಂಡ್ ಕುಂದ್ರದಕ್ಕೈತಿ. ಏನು ಕಾಣೋದಿಲ್ಲ. ಅದಕ್ಕ ಹೇಳಿಲ್ಲ ನಿನ್ನ ಬಾಯಾಗರೆ ಮಾತ್ ನಿಂದಿರೋದಿಲ್ಲ. ಏನ ಈಗ ಹೇಳಿನಿ ನಾ ಇದನ್ನ ಏನ್ ಮಾಡ್ಬೇಕು ಗೊತ್ತೈತಿ ಮಾಡ್ತೀನಿ ಸುಮ್ ಕೂತ್ ಬಿಡು. ಏನ ಮತ್ತ ಹಂಗಾದ್ರೆ ಏನ್ ಮಾಡ್ತಿದನ ಈಗ ಮನ್ಯಾಗ ಇಟ್ಕೊಂಡ್ರು ನನ್ ಕಡೆ ಇಲ್ಲ ಇಲ್ಲ ಅಂದ್ರೂ ಬಂದು ಟೇಜ್ರಿ ಚೆಕ್ ಮಾಡಿದ್ರಿ ಅವ್ರು. ಅದಕ್ಕ ಇದನ್ನ ಮನೆಯಾಗ ಇಟ್ಕೊಳ್ಳೋದು ಬೇಡ. ನಾ ಏನ್ ಮಾಡೀನಿ ಯಾರಿಗೂ ಗೊತ್ತಿಲ್ಲಾರ್ದ ಬಂಗಾರ ಅಂಗಡಿ ನಮ್ಮ ಊರಾಗಿನಂದ್ರೆ ಎಲ್ಲರಿಗೂ ಗೊತ್ತಾಕೈತಿ. ಇಟ್ಟು ಬಂಗಾರ ಹೆಂಗ್ ಬಂದು ಗೌರಕ್ಕಂದಲ್ಲಿ ಹಂಗ ಹಿಂಗ ಅಂತಾರ. ಅವು ಸುದ್ದಿ ಒಬ್ರ ಕಿವಿ ಒಬ್ರ ಬಾಯಿಂದ ಒಬ್ರಿಗೆ ಹೋಗುದೇ ಅದು. ಅದಕ್ಕ ಗೊತ್ತಿಲ್ಲಾರ್ದಂಗ ನಾ ಹೋಗಿ ಅಂಗಡಿಯಾಗ ಮಾರಿ ರೊಕ್ಕ ತಗೊಂಡು ನಿನ್ ಹೆಸರ್ಲೇಟ್ ನನ್ನ ಹೆಸರ್ಲೇಟ್ ಇಟ್ಟು ಬಿಡುದು. ಗೊತ್ತಾಗಬಾರ್ದು. ನಿನ್ಗೆ ಹೋಗುವ ಇವ್ ಬಂಗಾರ ಇಂದಲ್ಲ ನಾಳೆ. ಅದಕ್ಕ ಅಲ್ವೇ ಇಟ್ಟೆಲ್ಲ ಬಂಗಾರ ಮಾರ್ತೀಯ ಒಂದಿನಾನು ಹಾಕೊಳಕ್ ಕೊಡ್ಲಿಲ್ಲ ಮಾಡ್ಲಿಲ್ಲ. ಹುಂಬ ಸುಮ್ಮನೆ ಕುಂದ್ರು ಹಾಕೊಳಕ್ ಕೊಡ್ಲಿಲ್ಲ ಮಾಡಲ್ಲ ತಂದ್ ನೀ ಹಂಗ ಅನ್ಕೋತ್ ಕೂತಿ ಅಂದ್ರ ಈಗ ಅದು ಹೋಗ್ಬಿಡ್ತೈತಿ. ಮಾರಿ ರೊಕ್ಕರೆ ಬಂದರ ಬರ್ತಾವ. ಇದನ್ನ ಮನ್ಯಾಗ ಇಟ್ಕೊಂಡ್ ಕೂತ್ರಿ ಏನು ಕಾಣೋದಿಲ್ಲ. ಏನ್ ಹೇಳ್ತೀನಿ ರೊಕ್ಕ ತಗೊಂಡ್ ಆಮೇಲೆ ನೀ ಬೇಕಾದಂಗ ಅದನ್ನ ಇದನ್ನ ಮಾಡ್ಸೋಲ್ಲ. ಆಯ್ತಾ ಮತ್ತೇನ್ ಮಾಡೋದು ಅಟ್ರೆ ಮಾಡು. ಅದೇ ಈಗ ಏನು ಇಲ್ಲಾರ್ದಾಗ ಇದನ್ನ ವ್ಯವಸ್ಥೆ ಮಾಡ್ತೀನಿ. ಮೊನ್ನೆನೆ ಮಾಡಿದ್ರೆ ಬರ್ತಿತ್ತು. ಎರಡು ನಿಮ್ಮ ಮೊಯ್ನಿಗೆ ಹೋಗಿತ್ತು ಅವ್ರ ಮನೆಗೆ ಹಂಪಡ್ಕೊಂಡು ಮಾಡಿದ್ರೆ ಬರ್ತಿತ್ತು. ನನಗೂ ಗೊತ್ತಾಗ್ಲಿಲ್ವಾ. ಆಯ್ತಾ ಇನ್ನೊಂದ್ ಹೇಳ್ತೀನಿ. ಅನಕತ್ತನ ಯಾರ ಮುಂದೆ ಬಾಯಿ ಬಿಡ್ಬೇಡ. ಏನ ಹೇಳೋದ್ ಕೇಳ. ಬಾಯಿ ಬಿಟ್ಟಿ ಅಂದ್ರ ಮತ್ ಮುಗಿದ್ ಹೋಗ್ತೈತಿ ನೋಡು. ಓಹೋ ಹಿಂಗ್ ಮಾಡಕತ್ತೀರನ. ನಿಮ್ಮ ಹೊಲಸ್ ಬುದ್ಧಿಗೆ ಕೆಟ್ಟ ಬುದ್ಧಿಗೆ ದೇವ್ರ ಬರಬ್ಬರಿ ಮಾಡ್ತಾನ ತಗೋ ನಿಮಗ್. ಆಯ್ತಾ ನಾಯಕ್ ಬಾಯಿ ಬಿಡ್ಲಿ. ಒಂದೇ ಒಂದ್ಸತಿ ಹಾಕೊಳ್ಳಿ ಅದೇ ಹಾಕೊರ್ವ ಹಾಕೊಂಡ್ ನೋಡಿ ಮತ್ ಇಲ್ಲೇ ಇಡು. ಏನ ಎಲ್ಲಿ ಹಾಕೊಂಡ್ ಮತ್ ಹೊರಗೆ ಹೋಗಿ ಯಮಕ್ ಮಾಡ್ಕೊತ ಹೊರಗೆ ಹೋಗ್ಬೇಡ. ಏನ ಆಯ್ತಾ ನಡಿ ಈ ಕಡೆ ಬರಕತ್ತ ಆರ್ತಿ. ಅಲ್ಲ ನಾ ಹೇಳಿದ್ರೆ ನಂಬಲಿಲ್ಲ. ನೋಡಿದೇನ ಎಷ್ಟು ಒಳಗಿಂದೊಳಗೆ ಎಷ್ಟು ಮೋಸ ಮಾಡಕತ್ತಾರ ಅವ್ರ ತಂಗಿಗೆ. ಬೆನ್ನಿಲ್ ಬಿದ್ದಿದ್ ತಂಗಿ ಅಟ್ಟಾದ್ರೂ ಆಕಿ ಮೋಸ ಮಾಡಕತ್ತಾರ. ನೋಡಿದ ಎಷ್ಟೋ ಕೊಂಡ್ ಬಂಗಾರ ಐತಿ ಅಷ್ಟೆಲ್ಲಾ ಇಟ್ಕೊಂಡು ಎಲ್ಲೈತ್ ನನ್ ಕಡೆ ಹಿಂಗ ತಂದು ಹಾರ್ಸಿ ಹೊಡ್ಯಾಕತ್ತಾರ. ಮತ್ ಹೆಂಗ್ ಆಗಿರ್ಬಾರ್ದು. ಎಲ್ಲಾನು ತಮ್ಮ ಹೊಡ್ಲಿಕ್ಕೆ ಆಗ್ಲಿ ಅಂದ್ರ ಬಿಡ್ತಾರನ. ಹೌದ್ ನೋಡ ಸ್ವಂತ ತಂಗಿಗೆ ಹಿಂಗ ಮೋಸ ಮಾಡ್ತಾ ಅಂದ್ರ ಅತ್ತಿ ಇನ್ನು ಸಸ್ತ್ಯಾರಿಗೆ ಬಿಡ್ತಾಳ. ಅದಕ್ಕ ಆಕಿ ಒಟ್ಟು ಕಳ್ಳ ಅನ್ನೋದೇ ಇಲ್ಲ. ಅದಕ್ಕ ಹಂಗ ತಾನು ತನ್ನ ಮಕ್ಕಳು ಮುಗಿತ್ತು. ಅದು ಗಂಡ್ ಮಕ್ಕಳು ನೋಡುದಿಲ್ಲ. ಹೆಣ್ಮಕ್ಳು ಬೇಕಿದ್ರೆ ಮುಗಿದ್ ಹೋಯ್ತು. ಇಷ್ಟ ಇದು ಮಾಡ್ತಾ ಅಂದ್ರ ನಾಳೆ ನಾವ್ ಸಾಯ್ತೀವಿ ಅಂದ್ರೂ ಒಂದ್ ಹನಿ ನೀರ್ ಹಾಕುದಿಲ್ಲ. ಈ ಮೋಸನ್ ತಡ್ಕೊಂಡ್ ಕುಂದ್ರಕ್ ಆಗೋದಿಲ್ಲ. ನಾವು ಏನ್ ಮಾಡೋಣ ಅಂದ್ರೆ ಒಂದ್ ಕೆಲಸ ಮಾಡೋಣ. ಏನ ಹೇಳ್ದಂಗ್ ಮಾಡ. ಇದು ಬರಬ್ಬರಿ ಐತ್ ನೋಡು. ಇಷ್ಟ ಮಾಡೋಣ. ಪಾಪ ಸಣ್ಣತ್ತಿ ಹಂಗೆ ಕಿರೋಲಕ್ ಬಿಡು. ಆದ್ರೆ ಇದು ಮಾಡುದು ಮೋಸಾನೆ. ಹೌದಿಲ್ಲ. ಏನೇ ಆದ್ರೂ ಇದು ಮೋಸಾನೆ. ನಾವ್ಯಾಕ್ ಬಿಡೋಣ. ಸುಮ್ ಕುಂದ್ರನಿ. ನಾವೇನ್ ಒಬ್ರು ಸಪರ್ಷನ್ ಕೊಡಕತ್ತಿಲ್ಲ. ಅವ್ರ ದುಡುದು ಅವ್ರ ಸುರಿಸಿ ಅವ್ರೇನ ಅದನ್ನೇನ್ ಗಳಿಸಿಲ್ಲ. ನನ್ನ ಮಾತು ಬಂದೈತಿ. ಪಾಪ ಅವ್ರಿಗೆ ಅದು ಆಗ್ಲಿ. ಹೌದಿಲ್ಲ. ಅಷ್ಟ ಮಾಡೋಣ ತಗೋ. ಹತ್ತು ಬರಾಕತ್ತ ಅನ್ಸತ್ತ. ಬಾ ಸಂಜಿಕ್ ಏನ್ ಮಾಡುದ ಅಡ್ಗಿ. ಮುಂಜಾನೆ ನಾಷ್ಟ ಐತೆ. ಮಧ್ಯಾಹ್ನ ರೊಟ್ಟಿ. ಮಧ್ಯಾಹ್ನ ರೊಟ್ಟಿನೂ ಬ್ಯಾಸರ ಆಗ್ತೈತಿ. ಈ ಬಿಸಿಲಿಗೆರೆ ಎಲ್ಲಿ ಊಟ ಆಕೈತಿ. ಸುಮ್ ಏನ್ರ ರಾತ್ರಿ ಒಂದಿಟ್ಟು ಉಪ್ಪಿಟ್ಟು ತಿರುಬಿಡು. ನಾನು ದನಿಕೆ ಆತಿತ್ತಲ್ಲ ಯಾರ್ದ ಎಲ್ಲಾರು ಮಕ್ಕೊಂಡಾರತ್ತಂದ್ರ ಏನ್ ಮಾಡಕತ್ತೀರ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು. ಮಕ್ಕೊಂಡ ಇರಿ ಅಂತಂದ್ ನಾ ಅನ್ಕೊಂಡ್ರೆ ಇಲ್ಲಿ ಅಡಿಗೆ ಮನ್ಯಾಗ ಬಂದ್ ಕೂತಿರಲ್ಲ. ಏನ್ ಮಾಡಕತ್ತಿಲ್ರಿ ಅತ್ತಿರಿ. ಶಿಲ್ಪಕ್ ನೀರ್ ಕುಡಾಕ್ ಬಂದಿದ್ಲು. ಹಂಗ ನನಗೂ ಬಾಯಕ್ ಆಯ್ತು ನೀರ್ ಕುಡಾಕ್ ಬಂದೇವಿ. ಬ್ಯಾಸಿ ಅಲ್ರಿ. ಅದಕ್ ನೀರ ಸಾಕೈತಿ ಬಂದಿದ್ದೇವಿ. ಹಂಗ ಕೂತ್ ನೀರ್ ಕುಡಾತಿದ್ಲ. ನಾನು ಹಂಗೆ ಕೂತಿ ಹಂಗ ಮಾತಾಡ್ಕೋತ ಕೂತ್ವಿ. ಸಂಜೆ ಕಡೆಗೆ ಏನ್ ಮಾಡೋಣ ಹಂಗ ಹಿಂಗ ಸಣ್ಣಕತ್ತಿದ್ಲು. ಅದಕ್ ನಾನು ಕೂತೆ. ಎಲ್ಲಿ ಬ್ಯಾಸಿ ಬಾ ಊಟಿಗೆ ಹೋಗುದಿಲ್ಲ. ಉಪ್ಪಿಟ್ಟು ತಿರುಗಿ ಬಿಡೋಣ ಅಂದ್. ಅದಕ್ ಹ್ಞೂ ಅಂದ್ಯ. ಯಾಕ್ರಿ ನಾವ್ ಮಕ್ಕೋಬೇಕಾಗಿತ್ತಾನ. ಏನ್ ತೊಂದ್ರೆ ಆಯ್ತಾ ನಿಮಗ್ರಿ. ಏನ್ ತೊಂದ್ರೆ. ನೀವ್ ಎದ್ರಲ್ಲಿ ನನ್ಗೇನ್ ತೊಂದ್ರೆ ಆಗೋದು. ಮಕ್ಕೊಂಡ್ರೆ ನನಗೇನ್ ತೊಂದ್ರೆ ಆಗೋದು. ಅಲ್ಲ ರಾತ್ರಿ ಊಟದ್ದೆಲ್ಲಾ ಅಡಿಗೆದು ನೀವ ತೀರ್ಮಾನ ತಗೊಂಡ್ಬಿಟ್ರೇನ. ನಮ್ಮ ಮನ್ಯಾಗ ಹಿರೇ ಮನುಷ್ಯ ಯಾಕಿರ್ಬೇಕು. ಅತ್ಯತ್ತಿ ಯಾಕಿರ್ಬೇಕು. ನನಗೊಂದು ಮಾತು ಕೇಳ್ಬೇಕು ಮಾಡ್ಬೇಕು ಅಂತ ಏನಿಲ್ಲ ನಿಮಗ. ಉಪ್ಪಿಟ್ಟು ತಿರುಗ್ತಾರ. ಉಪ್ಪಿಟ್ಟು ನಮಗ ಉಪ್ಪಿಟ್ಟು ಬ್ಯಾಡ ನೋಡ್. ರಾತ್ರಿನು ಚಪಾತಿರ ರೊಟ್ಟಿ ಮಾಡ್ರಿ. ಅನ್ನ ಸಾರ ಎಲ್ಲಾ ಮಾಡ್ರಿ. ಏನ ಮಧ್ಯಾಹ್ನ ರಗಡ್ ರೊಟ್ಟಿ ಅದಾವ್ರಿ.
ಸುಮ್ನೆ ಹಾಳಾಗ್ತಾವ. ಎದಕ್ ಕೆಡಿಸ್ತೀರಿ ಹಂಗ ಹಿಂಗ ಅತ್ತೀರಿ, ನೋಡಿ ಮಾಡಿ ಮಾಡ್ಬೇಕು ಅತ್ತೀರಿ. ರೊಟ್ಟಿ ಅದಾವು ಬೇಕಾದಂಗ ರೊಟ್ಟಿ ತಿನ್ರಿ, ಅನ್ನನು ಐತಿ, ಸಾರ್ ಐತಿ, ಪಲ್ಯ ಅಂತೂ ಐತಿ. ಮಾಡುದ್ರಾಗ ಒಂದಿಟ್ಟು ಹೆಚ್ಚಿಗೆನೆ ಮಾಡಿರ್ತೀವಿ. ಒಬ್ಬೊಬ್ರಿಗೆ ಇಟು ಬರ್ಬಾರ್ದು ನೋಡ್ರಿ. ಸುಮ್ನೆ ಕೊಚ್ ಮಾಡಿದ್ರ ಹೊಟ್ಟೆ ತುಂಬುದಲ್ಲ, ನೆತ್ ತುಂಬುದಲ್ಲ. ಎಲ್ಲಾರ್ಗು ಒಂದಿಟ್ಟು ಹೊಟ್ಟೆ ತುಂಬಾರೆ ಬರ್ಬೇಕಲ್ಲ. ನಿಮ್ಮಗ ಬೈದಾರ ಮಾಡೋದು ಮಾಡ್ತೀರಿ, ಚಲೋತೆ ಮಾಡಕ್ ಬರುದಿಲ್ಲನು ಬಾಳಷ್ಟು. ಏನ ನಾವ್ ಒಟ್ಟು ತಿಂದ್ ಹೋದ್ರೇನು ನೀವೇನ್ ಕಲ್ ಗಿಲ್ತಿತ್ತೀರ, ನೀರ್ ಹಾಕೊಂಡ್ ತಿತ್ತೀರ ಅತ್ ಕೇಳ್ಯಾರ್ರಿ. ಅದಕ್ಕ ಬಾ ಮಾಡ್ತೇವ್ರಿ. ಅದೇನ್ ಕೆಡುದಿಲ್ರಿ, ರಾತ್ರಿ ಹಾಕೊಂಡ್ ಉಂಡಿರ್ತೀವ್ರಿ ನಾವು. ಹೇಳ್ತಾ ನಾವೇನ್ ಇಲ್ಲಿ ಮನೆ ನಡ್ಸಕ್ ನಾ ಅದೀನಿ. ಉಪ್ಪೆದಿಪ್ಪೆದ್ ಮಾಡಿದ್ರ ಎದಕ್ ಬರ್ತದ? ಐರಿ ಹತ್ತಿರಿ ಉಪ್ಪೆದಿಪ್ಪೆದಿ ಎಲ್ಲಿ ಬತ್ರಿ? ದುಡಿದೆ ಹೊಟ್ಟಿ ಸಂಬಂಧ ದುಡಿತಿರ್ತೈತಿ. ಮತ್ ಹೊಟ್ಟಿಗೂ ಕಾಣ್ಬೇಡ, ಹೊಟ್ಟಿಗೂ ಉಣ್ಣಕ್ ಶಾಣಿತನ ಮಾಡಂದ್ರ ದುಡಿದ್ರೆ ಏನ್ ಮಾಡುದೈತ್ರಿ? ಮತ್ತ ಹೊಟ್ಟೆ ತುಂಬಾ ಕೂಳೆ ಇಲ್ಲ ಅಂದ್ರ ಮಾಡಾಕ ಕೆಲ್ಸ ಮಾಡಕ್ರ ಶಕ್ತಿಯರ ಎಲ್ಲಿದ್ ಬರ್ಬೇಕ್ರಿ? ಬಾ ಮಾತಾಡಕ್ ಬರ್ಬೇಡ್ರಿ ನನ್ ಮುಂದೆ. ನಾ ಎಷ್ಟ್ ಹೇಳ್ತೀನಿ ಅಷ್ಟ್ ಮಾಡ್ರಿ. ನೋಡಿದೇನ ಅತ್ಯಂಗದ ತನಗೇನ್ರೇ ತಿನ್ನಂಗಾಯ್ತಂದ್ರ ನಾವ್ ಮಾಡ್ಬೇಕು. ನಮಗೂ ಏನ್ ಆಸಕ್ತಿ ಇರುದಿಲ್ಲನ. ನಮಗೂ ಈ ಹೊತ್ನ್ಯಾಗ ಈ ಜಳದಾಗ ಎಲ್ಲಿ ಕೂತ್ ಮಾಡೋಣಪ್ಪ. ಉಪ್ಪಿಟ್ಟು ಬಿಟ್ರೆ ಮಗು ಸಹಿತ ಹಗರ್ ಆಕೇತಿ, ಆರಾಮ ಎಲ್ಲಾರು ತಿಂತಾರ ಅಂತ ನಾ ಮಾಡಿದ್ರ ತಾಕಿಗೆ ಕುಂದಿರ್ಸ್ಬೇಕಿಲ್ಲ ಜಳದಾಗ ಕೂತು ಮಾಡಾಕ ಹಚ್ಬೇಕು, ಗೊತ್ತಾಕೇತಿ. ಹಂಗೆ ನಾವ್ ಏನತ್ತೇವಿ ಅದಕ್ಕ ವಿರೋಧ ಮಾತಾಡ್ತಾ ಹಾಕಿ ನಮ್ಮ ಅತ್ತಿ. ಇವ್ರನ್ಯಾಕ ಕುಂದಿರ್ಸ್ಬೇಕು, ಸುಮ್ಮ ಆರಾಮ ತನ್ನೋದ್ ಹಾಕಿಂದು ತಲೆ ಕೆಡ್ಸಬೇಡ, ಹೋಲ್ ಬಿಡು. ಈಗ ನೀನು ಮಕ್ಕೊ ಹೋಗು, ನಾನು ಮಕ್ಕೋತೀನಿ. ಏನಂಬುದು ಹೇಳಿನಲ್ಲ ಹಂಗ ಮಾಡೋಣ. ಏನ್ ನಡಿ ಹೋಗುನ್. ಈಗ ಇದ್ರ ಬಗ್ಗೆ ಏನು ಮಾತಾಡ್ಬೇಡ. ನಿತ್ರು ಹೊರಗ ನಿತ್ತಿರ್ತಾ ಕೇಳ್ಕೊತ. ಹ್ಮ್